ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ನಾನು ಬಟ್ಟೆಗೆ ಡಿಸೈನ್, ಸೀರೆಗೆ ಹಾಕ್ತಾಯಿಲ್ಲ, ಬಟ್ಟೆಗೆ ಹಾಕಿ ನಾನು ಇವತ್ತೊಂದು ಹೊಸ ಡಿಸೈನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಇದಕ್ಕೆ ನೀಡಲ್ ನಂಬರು 10 ಯೂಸ್ ಮಾಡ್ತಿದ್ದೀನಿ. ಮತ್ತು ನೋಡಿ, ಈ ಥರ 3 ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಸ್ಮಾಲ್ ಬೀಡು ಮತ್ತು ಫ್ಲವರ್ ಬೀಡು ಮತ್ತು ಡ್ರಮ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಈ ಡಿಸೈನ್ಗೆ. ನೋಡಿ, ಸ್ಟಾರ್ಟಿಂಗು 6 ಎಳೆ ದಾರನ ನೋಡಿ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಹೋಗಿ ದಾರ ತಂದು ಗಂಟಾಕೋಬೇಕು. ನಾನು ಯಾವಾಗಲೂ ಮಾಡೋ ಹಾಗೆ ಸ್ಟಾರ್ಟಿಂಗು ನೋಡಿ ಈ ಥರ ಗಂಟಾಕ್ಕೊತೀನಿ 2 ಟೈಮು. ಇವಾಗ ನೋಡಿ, ನಾವು ಎಲ್ಲಿ ಗಂಟು ಹಾಕಿದ್ವಿ ಅಲ್ಲೇ ಹೋಗಿ ಒಂದು ಲಾಕ್ ಮಾಡಬೇಕು. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಇವಾಗ ದಾರ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ನೋಡಿ, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ಥರ ಆದಮೇಲೆ ಮತ್ತೆ ದಾರ ಮೇಲೆ ಮಾಡಿ ಒಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಡ್ರಮ್ ಬೀಡ್ ಆ್ಯಡ್ ಮಾಡಿ ನೋಡಿ, ಬೀಡನ್ನ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ತುಂಬ ಈಸಿ ಫ್ರೆಂಡ್ಸ್, ಇದನ್ನು ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಕನ್ಫ್ಯೂಸ್ ಇರಲ್ಲ ಇದರಲ್ಲಿ. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ದಾರ ಮೇಲೆ ಮಾಡಿ ಮತ್ತೆ ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬೀಡನ್ನ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ. ಇವಾಗ ದಾರ ಮೇಲೆ ಮಾಡಿ ನೋಡಿ ಫ್ರೆಂಡ್ಸ್, ಬೇಸಿಕ್ ಲೈನ್ ಇಷ್ಟೇ. ಬೀಡ್ ಹಾಕೋದು, ಬೀಡನ್ನ ಲಾಕ್ ಮಾಡಬೇಕು, ಮತ್ತು ಒಂದು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ತಗೋಬೇಕು, ಅಷ್ಟೇ. ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೋಡಿ, ಇದು ಇಷ್ಟೇ. ನೋಡಿ, ಫಸ್ಟು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಆಮೇಲೆ ಡ್ರಮ್ ಬೀಡು. ಸ್ಟಾರ್ಟಿಂಗ್ ಯಾವಾಗೂ ಫ್ಲವರ್ ಬೀಡನ್ನೇ ಸೇರಿಸ್ಕೊಂಡು ಹೋಗಿ. ನೋಡಿ, ಇವಾಗ ಒಂದು ಲಾಕ್ ಬಂದಿದೆ, ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಲಾಕು ಮತ್ತು ಸಿಂಗಲ್ ಕ್ರೋಶ ಎರಡೂ ಒಂದೇ. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಡಿಸೈನ್ನ ಮಾಡ್ತಾ ಹೋಗಬೇಕು. ಇಷ್ಟೇ ಫ್ರೆಂಡ್ಸ್, ಬೇಸಿಕ್ ಲೈನು. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಬೇಸಿಕ್ ಲೈನು ಇಷ್ಟೇ. ನೋಡಿ, ಇಲ್ಲಿ 2 ಟೈಮು ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ 1 2 ಚೈನ್ ಹಾಕಿ ನಾವು ದಾರನ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ದಾರನ ಇಟ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗು ಬೇಸಿಕ್ ಲೈನ್ ಇಷ್ಟೇ. ನೋಡಿ, ಬೀಡು ಮತ್ತು 2 ಟೈಮು ಸಿಂಗಲ್ ಕ್ರೋಶ. ಇದೇ ರೀತಿ 1 ಬೀಡು 2 ಟೈಮು ಸಿಂಗಲ್ ಕ್ರೋಶ. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಡಿಸೈನ್ನ ಮಾಡ್ತಾ ಹೋಗ್ಬೋದು. ನೋಡಿ, 2 ಸ್ಟೆಪ್ಪಲ್ಲಿ ಈ ಡಿಸೈನ್ನ ಫಿನಿಷ್ ಮಾಡ್ಬೋದು, ತುಂಬ ಗ್ರ್ಯಾಂಡಾಗಿ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ಅದೇ ಕಲರ್ ದಾರ ತಗೊಂಡಿದ್ದೀನಿ. ನೋಡಿ, ಅಲ್ಲೇ ಹೋಗಿ ನಾವು ದಾರ ತಂದು ಮತ್ತೆ ಇದನ್ನು ಅದೇ ರೀತಿ ಗಂಟು ಹಾಕ್ಕೋಬೇಕು. ನೋಡಿ, ಈ ಥರ ಗಂಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಅಲ್ಲೇ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಹಾಕಾದ್ಮೇಲೆ ನೋಡಿ 1 2 3 4 ಚೈನ್ ಹಾಕಿ. ನೋಡಿ, 4 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಇಲ್ಲಿ ಡ್ರಮ್ ಬೀಡ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡಲ್ಲಿ ದಾರ ಇದೆ ನೋಡಿ,
ನೋಡಿ ಈ ಥರ ದಾರ ಇದೆ ನೋಡಿ ಬ್ಯಾಕ್ ಸೈಡಲ್ಲಿ, ಆ ದಾರಕ್ಕೆ ಹೋಗಿ ದಾರದಿಂದ ಹೋಗಿ ನೋಡಿ ಈ ಥರ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು ನೋಡಿ ಈ ಥರ. ನೋಡಿ ಈಗ ನೋಡಿ ಒಂದೇ ಲೆವೆಲಲ್ಲಿ ಬರೋ ಥರ ಮಾಡ್ಕೊಳ್ಳಿ. ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ಇಂದ ಹೋಗಿಲ್ಲ ದಾರ ತಂದು ನೋಡಿ ಎರಡರಲ್ಲಿ ಒಂದು ಸಲ ಡಬಲ್ ಕ್ರೋಶನ ಮಾಡ್ತಾ ಹೋಗ್ಬೇಕು ನಾವು ಡೈರೆಕ್ಟಾಗಿ. ನೋಡಿ ಈ ಥರ ನೋಡಿ ಇದು ಡಬಲ್ ಕ್ರೋಶ ಆಗುತ್ತೆ. ಈಗ 6 ಟೈಮ್ ಆಗಿದೆ ಇದು ಡಬಲ್ ಕ್ರೋಶ. ನೋಡಿ ಇವಾಗ ದಾರ ಮೇಲ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ ಇಲ್ಲಿಂದನೇ ಮತ್ತೆ ನೋಡಿ ಸೂಜಿ ಮೇಲೆ ದಾರ ತಗೊಂಡು ಅದೇ ಹೋಲಲ್ಲಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. 1 2 3 4 5 6 ಟೈಮ್ ಆದಮೇಲೆ ಇವಾಗ ಚೈನ್ ಹಾಕ್ಕೋಬೇಕು. 1 2 3 ಟೈಮ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 4 ಟೈಮು, ನೆಕ್ಸ್ಟು 3 ಟೈಮೇ ಹಾಕ್ಕೊಂಡು ಹೋಗಬೇಕು. ನೋಡಿ ಇಲ್ಲಿಂದನೇ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಡ್ರಮ್ ಬೀಡ್ ಬ್ಯಾಕ್ ಸೈಡಲ್ಲಿ ದಾರ ಇದೆಯಲ್ಲ ಆ ದಾರಕ್ಕೆ ಹೋಗಿ ನಾವು ಡಬಲ್ ಕ್ರೋಶನ ಮಾಡಬೇಕು. ನೋಡಿ ಈ ಥರ ದಾರ ತಂದು ನೋಡಿ ಎರಡರಲ್ಲಿ ಒಂದು ಸಲ ದಾರ ಮಾಡ್ಕೋಬೇಕು. ನೋಡಿ ಈ ಥರ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. 2 ಟೈಮ್ ಆಯಿತು. ನೋಡಿ ಎಲ್ಲದೂ ಒಂದೇ ಲೆವೆಲಲ್ಲಿ ಬರೋ ಥರ ನಾವು ಇದನ್ನು ಮಾಡ್ತಾ ಹೋಗಬೇಕು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ಬೀಡು ಇರೋದ್ರಿಂದ. ಬೀಡು ಲೈಕ್ ಮಾಡೋರಿಗೆ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು. ನೋಡಿ 6 ಈ ಸೈಡು 6 ಆ ಸೈಡ್ 6 ಬೀಡ್ ಮಧ್ಯ ಬರೋ ಥರ ಮಾಡ್ಕೋಬೇಕು. ನೋಡಿ ಈ ಥರ ಬೀಡಾದಮೇಲೆ ಮತ್ತೆ ನಾವು ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ಅದೇ ಹೋಲಲ್ಲಿ. ಎಲ್ಲೂ ಏನು ಸಿಂಗಲ್ ಕ್ರೋಶ ಲಾಕು ಏನು ಮಾಡೋ ಆಗಿಲ್ಲ. ಡೈರೆಕ್ಟಾಗಿ ನಾವು ಇದೇ ರೀತಿ ನೆಕ್ಸ್ಟು ಡಿಸೈನ್ನ ಹಾಗೆ ಅಷ್ಟನ್ನ ಮಾಡ್ತಾ ಹೋಗಬೇಕು. ನೋಡಿ ಇದೇ ರೀತಿ 5 6 ಆದಮೇಲೆ ಮತ್ತೆ ಇಲ್ಲಿಗೆ 3 ಚೈನು ಅದೇ ರೀತಿ ನೆಕ್ಸ್ಟು ಡ್ರಮ್ ಬೀಡ್ ಇದೆಯಲ್ಲ ಡ್ರಮ್ ಬೀಡ್ ಬ್ಯಾಕ್ ಸೈಡು ನಾವು ಡಿಸೈನ್ನ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ನಾವು ಡಿಸೈನ್ನ ಮಾಡ್ತಾ ಹೋಗಬೇಕು. ಎಲ್ಲೂ ಏನು ಲಾಕ್ ಮಾಡೋ ಹೋಗಿಲ್ಲ. ನೋಡಿ ಲಾಸ್ಟಲ್ಲಿ ನಾವು 4 ಚೈನ್ ಹಾಕಿ ನೋಡಿ ಲಾಸ್ಟ್ ಇಲ್ಲಿ ಬೀಟ್ ಪಕ್ಕ ಫಸ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದಿದೆಯಲ್ಲ ಸಿಂಗಲ್ ಕ್ರೋಶ ಅದಕ್ಕೆ ಹೋಗಿ ಲಾಕ್ ಮಾಡಬೇಕು. ಮತ್ತು 1 2 ಚೈನ್ ಹಾಕಿ ದಾರನ ಮೇಲ್ ಮಾಡಿ ನಾವು ದಾರ ಕಟ್ ಮಾಡ್ಕೋಬೇಕು. ನೋಡಿ ಡಿಸೈನು ಈ ಥರ ಬಂದಿದೆ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಇದಕ್ಕೆ ನಾವು ಯಾವ ರೀತಿ ಕುಚ್ಚನ್ನ ಕಟ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಬೇಗನೂ ಮುಗಿಯುತ್ತೆ ಈ ಡಿಸೈನು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ ಹಾಕಿದ್ರೆ. ನೋಡಿ ಬ್ಯಾಕ್ ಸೈಡ್ ಹೋಗಿ ನೋಡಿ ಇಲ್ಲಿ ಫ್ಲವರ್ ಬೀಡ್ ಇದೆಯಲ್ಲ ಫ್ಲವರ್ ಬೀಡ್ ಕೆಳಗಡೆ ದಾರ ಇದೆಯಲ್ಲ ಅದು ಮತ್ತು ನಾವು 3 ಚೈನ್ ಹಾಕಿದ್ವಲ್ಲ ಅದೆರಡೂ ಸೇರಿಸಿ ನಾವು ಕುಚ್ಚನ್ನ ಕಟ್ಕೋಬೇಕು. ನೋಡಿ ಈ ಥರ ಇದನ್ನು ಎರಡನ್ನೂ ಸೇರಿಸಿ
ನಾವು ಕುಚ್ಚು ಕಟ್ಕೋಬೇಕು. ನಾನು ನಿಮಗೆ ಕುಚ್ಚೆಲ್ಲ ಕಟ್ಟಾದಮೇಲೆ ಯಾವ ರೀತಿ ಬಂದಿದೆ ಡಿಸೈನ್ ಅಂತ ತೋರಿಸ್ತೀನಿ. ನೋಡಿ, ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಇದಕ್ಕೆ ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಆರ್ಚು ಪುಟ್ಟಾಗಿರೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡಾಗೂ ಕಾಣಿಸುತ್ತೆ ಈ ಡಿಸೈನು. ಬೀಡನ್ನ ಇಷ್ಟಪಡೋವಂಥವ್ರಿಗೆ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು. ತುಂಬ ಇಷ್ಟಪಡ್ತಾರೆ ಈ ಡಿಸೈನ್ಗೆ. ಈ ಡಿಸೈನ್ಗೆ 350 to 400 ಚಾರ್ಜ್ ಮಾಡ್ಕೋಬೋದು. ನೀವು ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.